ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಸೋನು ಶ್ರೀನಿವಾಸ್ ಗೌಡ ಬೇರೆ ಯಾರೂ ಅಲ್ಲ. ಸೋಷಿಯಲ್ ಮೀಡಿಯಾದ ಮುಖಾಂತರವೇ ತನ್ನ ಒಂದು ಹಸಿ ಬಿಸಿ ದೃಶ್ಯಗಳಿಂದನೇ ಖ್ಯಾತಿಯಾಗಿದ್ದಂಥ ಸೋನು ಶ್ರೀನಿವಾಸ್ ಗೌಡ ಅದಾದ ನಂತರ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ ಗೌಡ ಅಂತಲೇ ಹೆಸರುವಾಸಿ. ಈ ಸೋನು ಶ್ರೀನಿವಾಸ ಗೌಡನ ಇತ್ತೀಚಿನ ಒಂದು ಕಾಂಟ್ರವರ್ಸಿ ಆಗಿದ್ದಂಥ ವಿಷಯ ಅಂದರೆ, ಒಂದು ಮಗುವನ್ನು ದತ್ತು ತಗೊಂಡಿದ್ದೇನೆ ಅಂತ ಹೇಳಿ ದತ್ತು ಪಡ್ಕೊಳ್ತಾ ಇದ್ದೀನಿ ಅಥವಾ ಅಂತ ಹೇಳಿಬಿಟ್ಟು ಆ ಮಗುವನ್ನು ತನ್ನ ಒಂದು ಏನು ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸುವಂಥದ್ದು, ಆ ಮಗುಗೆ ಅದನ್ನು ಇದನ್ನು ಕೊಡಿಸಿದ್ದೇನೆ ಅಂತ ಹೇಳಿ ಆ ಒಂದು ಮಗುವನ್ನು ಒಂದು ಏನು ತನ್ನ ಇಮೇಜನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಹಾಗೆ ತನ್ನ ವ್ಯೂವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದಂಥ ವಿಷಯದ ಮೇಲೆ ಈಗಾಗಲೇ ಅರೆಸ್ಟ್ ಆಗಿದ್ದಾಳೆ. ಈಕೆಯ ಒಂದು ಏನು ಹಾಗಾದರೆ ಅರೆಸ್ಟ್ ಆಗಿದ್ದು, ಯಾಕೆ ಅರೆಸ್ಟ್ ಮಾಡಿದ್ರು, ಮಗುನ ನಿಜವಾಗ್ಲೂ ಹಾಗಾದರೆ ದತ್ತು ತೊಗೊಂಡಿದ್ದಾಳ ಈಕೆ ಹೇಳೋ ಥರ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ನಾವು ನೋಡೋದಾದರೆ ಈ ಸೋನು ಶ್ರೀನಿವಾಸ ಗೌಡ ಎಲ್ರಿಗೂ ಗೊತ್ತಿದೆ, ಮೊದಲಿಗೆ ಹೆಸರುವಾಸಿಯಾಗಿದ್ದೆ ಈ ಒಂದು ಹಾಟ್ ದೃಶ್ಯಗಳನ್ನು, ಹಾಗೆಯೇ ತನ್ನ ಒಂದು ಮೊಬೈಲ್ನಲ್ಲಿ ಸೆರೆ ಹಿಡಿದುಬಿಟ್ಟು ಬಿಸಿ ದೃಶ್ಯಗಳು, ಹಾಗೆ ಬೀಚ್ನಲ್ಲಿ ಇಂತಹ ದೃಶ್ಯಗಳನ್ನ ಸೆರೆ ಹಿಡಿದು ತನ್ನ ಒಂದು ಇನ್ಸ್ಟಾಗ್ರಾಮ್ ಹಾಗೆಯೇ FB ಹಾಕೋ ಮುಖಾಂತರ ಎಲ್ಲರಿಗೂ ಅದರ ಮುಖಾಂತರ ಒಂದು ಮನೆ ಮಾತಾದಂಥ ಈ ಬೆಡಗಿ, ಈ ಒಂದು ಹೆಣ್ಣು ಈಕೆನ ಹೆಣ್ಣು ಅಂತಾರು ಗೊತ್ತಿಲ್ಲ, ಕೆಲವರು ಕಾಂಟ್ರವರ್ಸಿ ಅಂತಲೇ ಆ ಸಮಯದಲ್ಲಿ ಹೇಳ್ತಾ ಹೋದರು. ಆದರೆ ಈಕೆಯನ್ನು ನೋಡೋದಾದರೆ ಒಂದು ಸಲ ನಾವು ಈಕೆ ನಿಜವಾಗ್ಲೂ ಹಾಗಾದರೆ ಆ ಮಗುವನ್ನು ದತ್ತು ಪಡೆದಿಲ್ಲ. ಅದಕ್ಕೆ ಮುಂಚೆ ತಿಳ್ಕೊಬೇಕಾಗಿರೋದು ಈಕೆ ವಿಷಯ. ಈಕೆ ಬಿಗ್ ಬಾಸ್ಗೆ ಅದಾದ ನಂತರ ಹೋಗ್ತಾಳೆ, ಬಿಗ್ ಬಾಸ್ನಲ್ಲಿ ಹೇಳ್ತಾಳೆ ನನ್ನನ್ನು ಯಾರೋ ಕೆಟ್ಟದಾಗಿ ಒಂದು ಪ್ರೀತಿಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಮೋಸ ಮಾಡಿದ್ರು ಅಂತ ಹೇಳಿಬಿಟ್ಟು, ಹಾಗಾಗಿ ನಾನು ಇಷ್ಟೊಂದೆಲ್ಲ ಕಾಂಟ್ರವರ್ಸಿಯಲ್ಲಿ ಇದಾಯಿತು, ನನಗೆ ನನ್ನ ಜೀವನ ಆಯಿತು, ಹಾಗಾಗಿ ಇನ್ನು ಮುಂದೆ ಹಾಗಾದ್ರೆ ನಾನು ಸರಿಯಾಗಿ ಬದುಕಬಾರ್ದ ಅಂತಲೂ ಕ್ವಶನ್ನ ಕೇಳಿದ್ದಿದೆ. ಆದರೆ ಸರಿಯಾಗಿ ಬದುಕ್ತೀನಿ ಅಂದರೆ ಹೇಗೆ ಅಂತ ಗೊತ್ತಿರಲಿಲ್ಲ. ಅದಾದ ಮೇಲೂ ಕೂಡ ಬಿಗ್ ಬಾಸ್ನಿಂದ ಬಂದ ನಂತರ ಕೂಡ ಖ್ಯಾತಿಯನ್ನು ಪಡ್ಕೊಂಡು, ಅದಾದ ನಂತರ ಕೂಡ ಅರೆಬರೆ ಬಟ್ಟೆಯನ್ನು ಹಾಕ್ಕೊಂಡು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕೋದು, ಹಾಗೆ ಅರೆಬರೆ ಬಟ್ಟೆಯಲ್ಲೇ ಒಂದು ಓಡಾಟಗಳು, ಇಂತಹ ಒಂದು ಫೋಟೋಗಳನ್ನ ಹಾಕಿ ವೈರಲ್ ಆದಂತಹ ಹೆಣ್ಣು. ಅದಾದ ನಂತರ ಜನರಿಗೂ ಬೇಜಾರಾಗಿ ಹೋಯ್ತು. ಹೋಗ್ತಾ ಏನು ಇದನ್ನೇ ನೋಡ್ತಾ ಇರಬೇಕಾ ನಾವು ಅನ್ನಿಸ್ತು. ಅದಾದ ನಂತರ ಈಕೆ ಮಾಡಿದ್ದೇನೆಂದರೆ, ಒಂದು ರಾಯಚೂರಿನ ಒಂದು ಹುಡುಗಿಯನ್ನು ಕರ್ಕೊಂಡು ಬರ್ತಾಳೆ. ಆ ರಾಯಚೂರಿನ ಹುಡುಗಿಯನ್ನು ಇಟ್ಕೊಂಡು ಆ ಹುಡುಗಿಗೆ ನಾನು ಕಾಲ್ ಚೈನನ್ನು ಕೊಡಿಸ್ತೆ, ನಾನು ಇನ್ನೇನೋ ಕೊಡಿಸ್ತೆ, ನಾನು ಕಿವಿಗೆ ಓಲೆಯನ್ನು ಚುಚ್ಚಿಸ್ತೆ, ಇನ್ನೆಲ್ಲವನ್ನು ಹಾಗೆ ಮಾಡಿದ್ದೆಲ್ಲವನ್ನು ನಾನು ಊಟವನ್ನು ಕೊಡಿಸ್ತೆ, ಆ ಹೋಟ್ಲಿಗೆ ಕರ್ಕೊಂಡೋಗಿ ಇದೆಲ್ಲವನ್ನು ತೋರಿಸ್ಕೊಳ್ತಾ ಹೋಗ್ತಾಳೆ. ಅದ್ರ ಮುಖಾಂತರ ತನ್ನ ಚಾನಲ್ನ ಹಾಗೆ ತನ್ನ ವ್ಯೂವರ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾಳೆ. ಅದಾದ ನಂತರ ಯಾರೋ ಒಬ್ಬರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ರೋಸ್ಟರ್ ಒಬ್ಬರು ಅತ್ಯುತ್ತಮವಾಗಿ ಒಂದು ರೋಸ್ಟನ್ನು ಮಾಡ್ತಾರೆ. ಏನಂದರೆ, ಎಲ್ಲವನ್ನು ಯಾರ್ದೋ ಬಗ್ಗೆ ಹೇಳುವಾಗ ಬೇರೆಯವರ ಹಾಗೆ ಒಂದು ಮಗುವನ್ನು ದತ್ತು ಪಡೆದುಕೊಳ್ಳದೆ ಒಂದು ತನ್ನ ವ್ಯೂಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಸೋ ಥರ ಎಲ್ಲರೂ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಒಂದು ವಿಷಯವನ್ನು ಹೇಳ್ತಾರೆ. ಅದಾದ ನಂತರ ಈ ಸೋನು ಶ್ರೀನಿವಾಸ ಗೌಡ ಕಳೆದ 3-4 ದಿನದ ಹಿಂದೆ ಅಷ್ಟೇ ಬಂದು ತನ್ನ ಚಾನಲ್ನಲ್ಲಿ ಅಂತಹವರು ಇಂಥವರು ಅಂತ ಬಾಯಿಗೆ ಬಂದ ಹಾಗೆ ಬೈತಾರೆ ಈ ಸೋನು ಶ್ರೀನಿವಾಸ ಗೌಡನಿಗೆ. ಆವಾಗ ಆ ಹೆಣ್ಣು ಮಗುವನ್ನು ಕೂಡ ತನ್ನ ಹಿಂದೆ ಇಟ್ಕೊಂಡು ಬೈತಿರ್ತಾರೆ ಕಾರ್ನಲ್ಲಿ. ಈ ಹುಡುಗಿಗೆ ಗೊತ್ತಾಗ್ಲಿಲ್ವ ಏನೋ ಗೊತ್ತಿಲ್ಲ, ಈ ಹೆಣ್ಣಿಗೆ ನಾನು ಬೈಯುವಾಗ ಕೆಟ್ಟ ಪದಗಳನ್ನ ಉಪಯೋಗಿಸುವಾಗ ನನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೊತೆ ಈ ಮಗು ಇದೆ, ಈ ಹೆಣ್ಣು ಮಗು ಇರುವಾಗ ನಾನು ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋಷ್ಟು, ಜ್ಞಾನ ಇಲ್ಲದಷ್ಟು ಒಂದು ಹೆಣ್ಣಾದರೆ ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಅದಾದ ನಂತರ ಈಕೆ ಹೇಳೋದೇನೆಂದರೆ, ನನಗೆ 3 ಲಕ್ಷ ಸಂಬಳ ಅಂತ. 3 ಲಕ್ಷಕ್ಕೆ ಯಾವ ಕೆಲಸಕ್ಕೆ ಹೋಗ್ತೀರಿ ಅಂದರೆ, ನಾನು ಏನೂ ಕೆಲಸ ಮಾಡಲ್ಲ ಅಂತ. ಏನೂ ಕೆಲಸ ಮಾಡದೆ 3 ಲಕ್ಷ ಹೇಗೆ ಬರುತ್ತೆ ಗೊತ್ತಿಲ್ಲ. ಓಕೆ, ಅದೆಲ್ಲ ಬಿಟ್ಟು ನಾವು ಸೈಡ್ಗೆ ಇಟ್ಬಿಟ್ಟು ನಾವು ಮುಂದೆ ಹೋಗಿ ನೋಡೋದಾದರೆ, ಈಕೆ ಯಾವ ರೀತಿಯಾಗಿ ಹಾಗಾದರೆ ಮಗುನ ದತ್ತು ತೊಗೊಂಡ್ಲಾ ಇಲ್ವಾ ನೋಡೋದಾದರೆ, ಮೊದಲಿಗೆ ದತ್ತು ತೊಗೊಳೋದಕ್ಕೆ ಕೆಲವೊಂದು ನಿಬಂಧನೆಗಳಿದೆ, ಹಾಗೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಅದೇನು ಅಂತ ನೋಡ್ಕೊಂಡು ಬರಬೇಕಾಗತ್ತೆ ನಾವು. ಮೊದಲಿಗೆ ಒಂದು ದತ್ತುವನ್ನು ತೆಗೆದುಕೊಳ್ಬೇಕಾದ್ರೆ ಆ ಒಂದು ದತ್ತು ತೆಗೆದುಕೊಳ್ಳುವವರಿಗೆ ಮಗುಗೂ ಆ ಒಂದು ದತ್ತು ತೆಗೆದುಕೊಳ್ಳುವವರಿಗೂ 25 ವರ್ಷ ಡಿಫ್ರೆನ್ಸ್ ಇರಬೇಕು ಅನ್ನೋದು ಒಂದಿದೆ. ಅದು ಇಲ್ಲಿ ಇಲ್ಲ ಅನ್ನೋವಂಥದ್ದು. ಅದಾದ ನಂತರ ಈಕೆ ಅಂದರೆ ಈ ಯಾವುದೇ ಮಗುವನ್ನು ನಾವು ದತ್ತು ತೆಗೆದುಕೊಂಡರೂ ಕೂಡ ಆ ಮಗು ಹಾಗೆಯೇ ಏನಿದೆ ಆ ಮಗುವಿನ ಅಪ್ಪ ಅಮ್ಮ ಏನಿದ್ದಾರೆ ಅವರನ್ನು ನಾವು ಎಲ್ಲೂ ಕೂಡ ರಿವೀಲ್ ಮಾಡೋ ಹಾಗಿಲ್ಲ ಅಂತ ಇರುತ್ತೆ. ಆದರೆ ಈ ಸೋನು ಶ್ರೀನಿವಾಸ ಗೌಡ ಮಾಡಿದ್ದೇನೆಂದರೆ, ಸ್ನೇಹಿತರೆ, ನಾವು ನೋಡಬೇಕಾಗತ್ತೆ, ಇಲ್ಲಿ ಅವರ ಅಪ್ಪ ಅಮ್ಮನ್ನ ಕೂಡ ವಿಡಿಯೋನ ಮಾಡಿ ರಾಯಚೂರಿನಲ್ಲಿ ಅವರನ್ನ ಕೂಡ ತೋರಿಸ್ತಾರೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಅದು 2ನೇ ಒಂದು ತಪ್ಪಾಗುತ್ತೆ. ಹಾಗೆಯೇ ಮಗುವನ್ನು ತಾನು ದತ್ತುವನ್ನು ತೆಗೆದುಕೊಂಡು ಚೆನ್ನಾಗಿ ಸಾಕಿ ಓದಿಸಿ ಬೆಳೆಸೋದಕ್ಕೆ ತೆಗೆದುಕೊಂಡಾಗ ಈಕೆಗೆ ನನ್ನ ಪ್ರಶ್ನೆ ಇರೋದು ಒಂದೇನೆ,
ಈಕೆ ತಿಳ್ಕೊಬೇಕಾಗಿತ್ತು, ನಾನು ಮೊದಲಿಗೆ ಮಾಡ್ತಿರೋದೇನು ಒಳ್ಳೆಯ ಕೆಲಸ, ಆದರೆ ಒಳ್ಳೆಯ ಕೆಲಸವನ್ನು ತೋರಿಸ್ಕೊಂಡು ಮಾಡಬೇಕಾಗಿಲ್ಲ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಒಳ್ಳೆಯ ಕೆಲಸವನ್ನು ಯಾವತ್ತೂ ಕೂಡ ಮಾಡಿದ್ದು ಯಾರಿಗೂ ಗೊತ್ತಿರಲೇ ಇಲ್ಲ. ಅದು ಗೊತ್ತಾಗಿದ್ದು ಹೇಗೆ ಅಂದರೆ ಕೊನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದ್ದು. ಅಲ್ಲಿವರೆಗೂ ಅವರು ಮಾಡಿದಂತಹ ಒಳ್ಳೆಯ ಕೆಲಸವನ್ನು ಅವ್ರು ಎಲ್ಲೂ ಹೇಳ್ಕೊಂಡಿರಲಿಲ್ಲ, ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತ ಎಲ್ಲೂ ಇದುವರೆಗೂ ಹೇಳ್ಕೊಂಡಿರಲಿಲ್ಲ. ಹಾಗೆ ಮಾಡಬೇಕೇ ಹೊರತು ಹೇಳಿಕೊಂಡು ನಾನು ಮಾಡ್ತಿದ್ದೀನಿ, ನಾನು ಸ್ಕೂಲಿಗೆ ಸೇರ್ಸೋಕ್ಕೆ ಲಕ್ಷ ಖರ್ಚಾಗುತ್ತೆ, ನಾನು ಅವಳನ್ನು ಇಟ್ಕೊಂಡು ದುಡಿದಂಥ ದುಡ್ಡನ್ನು ಅವಳಿಗೆ ಖರ್ಚು ಮಾಡ್ತೀನಿ, ಇದೆಲ್ಲವನ್ನು ಮಾಡ್ತಾ ಹೋದರು. ನಾನು ದತ್ತು ತೆಗೆದುಕೊಳ್ಳೋದಕ್ಕೆ ಒಂದು ಪ್ರೋಸೆಸ್ನ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದರು. ಆದರೆ ಅದೆಲ್ಲವೂ ಸುಳ್ಳು ಅಂತ ಗೊತ್ತಾಗಿ ಏನಂದರೆ ನಾವು ಈಗಾಗಲೇ ಏನು ಹೇಳ್ತಿದ್ವಿ, ಈಗ ಮಗುವನ್ನು ಬಾಲಮಂದಿರದಲ್ಲಿ ಇಟ್ಟಿದ್ದಾರೆ. ಏನು ಸೋನು ಶ್ರೀನಿವಾಸ ಗೌಡನ್ನ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಅರೆಸ್ಟ್ ಮಾಡಿದ ಈ ಸೋನು ಶ್ರೀನಿವಾಸ ಗೌಡ ಹೇಳ್ತಿರೋದು, ಮಗು ನನ್ನ ಹತ್ರನೂ ಚೆನ್ನಾಗಿತ್ತು, ಹಾಗೆಯೇ ಈಗ ಎಲ್ಲಿ ಇಟ್ಕೊಂಡಿದ್ದಾರೋ ಅಲ್ಲೂ ಕೂಡ ಚೆನ್ನಾಗೇ ಇರುತ್ತೆ ಅಂತ. ಆದರೆ ಒಂದನ್ನು ತಿಳ್ಕೊಬೇಕಾಗತ್ತೆ, ಅದಕ್ಕೆ ಕಾನೂನು ಇದೆ, ಕಾನೂನಿನ ನಿಯಮದ ಪ್ರಕಾರ ಈಕೆ ದತ್ತು ತೆಗೆದುಕೊಂಡು ಬರಬೇಕಿತ್ತು ಮಗುವನ್ನು. ಆದರೆ ಎಲ್ಲವೂ ಅಂದರೆ ಒಂದು ಮಗುವನ್ನು ಉಪಯೋಗಿಸ್ಕೊಂಡು ದುಡಿಮೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಮಾಡಿದ್ದಾಳೆ ಅನ್ನುವ ಒಂದು ಆರೋಪ ಯಾರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು. ಸೊ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಈಕೆಯನ್ನು ಅರೆಸ್ಟ್ ಮಾಡಿ ಈಗಾಗಲೇ ಕೋರ್ಟಿಗೂ ಕೂಡ ಕರ್ಕೊಂಡು ಹೋಗಿದ್ರು. ಕೋರ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸ್ ಬಂಧನಕ್ಕೆ ಕೊಟ್ಟಾಗಿದೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ನಂತರ ಅಲ್ಲಿ ಕೆಲವೊಂದು ವಿಚಾರಣೆಗಳು ನಡೆಯಬೇಕು. ಅಲ್ಲಿ ವಿಚಾರಣೆಗಳು ನಡೆದ ನಂತರವಷ್ಟೇ ಮುಂದಿನ ಈಗ ತನಿಖೆ ವಿಚಾರಣೆಗಳು ಇದೆಲ್ಲವೂ ನಡೆಯುತ್ತೆ. ಅಂದರೆ ಆ ಮಗುವಿನ ಅಪ್ಪ ಅಮ್ಮ ಇವರೆಲ್ಲರನ್ನ ಕೇಳ್ತಾರೆ. ಈಗಾಗಲೇ ಸೋನು ಶ್ರೀನಿವಾಸ ಗೌಡನ ಮೇಲೆ ಇರೋಂಥ ಆರೋಪ ಏನಂದರೆ, ಆ ಮಗುವಿನ ಅಪ್ಪ ಅಮ್ಮ ಏನಿದ್ದಾರೆ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಹಾಗೆ ಹಣವನ್ನು ಕೊಟ್ಟು ಈ ಮಗುವನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ. ಯಾಕೆ ಇವಳಿಗೆ ಈ ಸೋನು ಶ್ರೀನಿವಾಸ ಗೌಡನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ನೀವು ಒಂದನ್ನು ತಿಳ್ಕೋಬೇಕು, ಈಕೆ ಜಾತಿಯ ಬಗ್ಗೆ ಮಾತನಾಡಿ ಒಂದು ಸಮಯದಲ್ಲಿ ಬಹಳಷ್ಟು ಕೆಟ್ಟದಾಗಿ ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಕೇಳ್ಕೊಂಡು ಬಂದಿರಲ್ಲ. ಆದರೆ ಜಾತಿಯ ಬಗ್ಗೆ ಮಾತನಾಡಿ ಒಂದು ಕಾಂಟ್ರವರ್ಷಿಯಲ್ನ ಕ್ರಿಯೇಟ್ ಮಾಡಿದ್ದಂಥವ್ರು. ಆದರೆ ಈಗ ಮಗುವನ್ನು ನಾನು ದತ್ತು ತೆಗೆದುಕೊಂಡಿದ್ದೀನಿ ಅಂದಾಗ ಅಲ್ಲಿ ಜಾತಿ ಯಾವುದು ಏನು ಎಲ್ಲದನ್ನು ನೋಡಿ ತೆಗೆದುಕೊಂಡು ಬಂದ ಗೊತ್ತಿಲ್ಲ. ಆದರೆ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ, ಈಕೆ ಇವತ್ತು ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗು ಬಂದ ದಿನದಿಂದ ಪ್ರತಿದಿನ ಒಂದೊಂದು ವಿಡಿಯೋನ ಮಾಡಿ ಆ ಮಗುವನ್ನೇ ಇಟ್ಕೊಂಡು ಮಾಡುವಂಥದ್ದು. ಆ ಮಗುಗೆ ಊಟ ಕೊಡಿಸೋದಕ್ಕೆ ಕರ್ಕೊಂಡೋದ್ರು ಕೂಡ ಆ ಹೋಟ್ಲಲ್ಲಿ ವಿಡಿಯೋ ಮಾಡ್ತಾರೆ. ಕಾರಲ್ಲಿ ಕೂತ್ಕೊಂಡಿದ್ರೆ ಆ ಮಗು ಜೊತೆ ಅದನ್ನು ವಿಡಿಯೋ ಮಾಡೋದು, ಒಂದು ಕಾಲ್ ಚೈನ್ ಹಾಕಿದರೆ ಅದಕ್ಕೂ ಒಂದು ವಿಡಿಯೋ ಮಾಡೋದು, ಒಂದು ಕಿವಿ ಚುಚ್ಚಿದ್ರೆ ಅದಕ್ಕೂ ಚುಚ್ಚಿದ್ನಿ ಅಂತ ವಿಡಿಯೋ ಮಾಡೋದು. ಗೊತ್ತಿಲ್ಲ ಇದು ಯಾವ ರೀತಿಯಾದ ಸರಿ ಅಂತ ಹೇಳಿಬಿಟ್ಟು ಇದನ್ನು ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಈಕೆಯನ್ನು ಕೊಟ್ಟಿರೋದ್ರಿಂದ ಇದೆಲ್ಲವನ್ನು ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಎಂಕ್ವೈರಿಯನ್ನು ಮಾಡ್ತಾರೆ. ಕೆಲವೊಂದು ಅಷ್ಟು ಪ್ರಶ್ನೆಗಳಿಗೆ ಈಕೆ ಉತ್ತರವನ್ನು ಹೇಳಬೇಕು. ಆದರೆ ಈಕೆ ಹೇಳ್ತಿರ್ತಕ್ಕಂಥದ್ದು ಇವಾಗ ಏನಂದರೆ, ಇಷ್ಟೆಲ್ಲವೂ ಕಾನೂನಿನಲ್ಲಿ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ. ಆದರೆ ಈಗ 3-4 ದಿನಗಳ ಹಿಂದೆ ಬಂದಾಗ ವಿಡಿಯೋದಲ್ಲಿ ಹೇಳುವಾಗ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ಲು, ನನಗೆ ಎಲ್ಲವೂ ಗೊತ್ತಿದೆ, ನಾನು ಕಾನೂನಿನ ಮುಖಾಂತರವೇ ತೆಗೆದುಕೊಳ್ಳೋದಕ್ಕೆ ಪ್ರೋಸೆಸ್ನ ನಾನು ಶುರು ಮಾಡಿದ್ದೀನಿ, ಯಾವನೋ ಏನೋ ಮಾತಾಡಬಾರ್ದು ನನಗೆ, ಯಾವ ಚಾನಲ್ ಅವನು ಅಂತ. ಆದರೆ ಅವರು ಮಾಡಿದ್ದು ಅಲ್ಲಿ ಇರೋದನ್ನು ತಿಳಿಸಿದ್ರು ಸಮಾಜಕ್ಕೆ, ಸತ್ಯವನ್ನು. ಆ ಸತ್ಯ ತಿಳಿಸಿದ್ದೇ ನನಗೆ ಆಗಿ ಬರಲ್ಲ ಅನ್ನೋದಾದರೆ ಯಾಕಮ್ಮ ತೆಗೆದುಕೊಳ್ಬೇಕಾಗಿತ್ತು? ಆ ಮಗುವನ್ನು ದತ್ತು ತೆಗೆದುಕೊಂಡಿದ್ನಿ ಅಂತ ಸುಳ್ಳು ಹೇಳಿ ಮಗುವನ್ನು ದತ್ತು ತೆಗೆದುಕೊಳ್ಳಲಿಕ್ಕೆ ಎಷ್ಟು ದಿವಸ ಬೇಕು ಅನ್ನೋದು ಅದೆಲ್ಲರಿಗೂ ಗೊತ್ತಿದೆ. ಕಾನೂನಿನ ಮುಖಾಂತರ ಹೋದರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸು, ಫಸ್ಟ್ ಆಫ್ ಆಲ್ ಅದೆಲ್ಲವನ್ನು ತಿಳ್ಕೊಂಡು ಮಗುವನ್ನು ದತ್ತು ತೆಗೆದುಕೊಳ್ಬೇಕಾಗತ್ತೆ. ಆದರೆ ಈಗ ಇದು ಯಾವುದು ಗೊತ್ತಿಲ್ಲ ಅಂತಂದಾಗ ನಾನು ದತ್ತು ತೆಗೆದುಕೊಳ್ಳುವ ಪ್ರೋಸೆಸ್ಸನ್ನು ಶುರು ಮಾಡಿದ್ದೇನೆ ಅಂತ ಹೇಗೆ ಹೇಳಿದ್ಲೋ ಗೊತ್ತಿಲ್ಲ. ಈಗ ಅರೆಸ್ಟ್ ಆದ ನಂತರ ಹೇಳ್ತಾ ಇದ್ದಾಳೆ, ನನಗೆ ಏನೂ ಗೊತ್ತಿಲ್ಲ, ಇದರ ಪ್ರೋಸೆಸ್ ಇಷ್ಟೆಲ್ಲ ದೊಡ್ಡದಾಗಿದೆ ಅನ್ನೋದೇ ಗೊತ್ತಿಲ್ಲ ಅಂತ. ಮತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಯಾಕೆ ಬಡ್ಕೊಂಡ್ಲೋ ಗೊತ್ತಿಲ್ಲ. ಇದನ್ನು ನೋಡೋಣ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮುಂದಿನ ಏನು ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮುಂದೆ ಹೋಗ್ತಾ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.